ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ. ನಾನು ನಿಮ್ಮ ಗಾನ ವಿಜಯ್. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆನೇ ಎದ್ದು ಕೂತಿದ್ದೀವಿ ಗೈಸ್. ಕಮ್ಮಿ ಆಯ್ತಾ ನಿಂದು ಗಂಟ್ಲು ನೋವು? ಕಡಿಮೆ ಆಗೈತೆ ಅಂತ ಅವತ್ತೇ ಹೇಳಿಲ್ವ ನಾನು. ಬಟ್ ಆ ನಾಲ್ಗೆ ಎಲ್ಲರಿಗೂ ಇರುತ್ತೆ, ಸುಮ್ಮನೆ ಇರ್ಬೋದು ಗೈಸ್. ನಿಮ್ಗೆ ಯಾರಿಗಾರ ಆ ಥರ ನಾಲ್ಗೆ ಇದೆಯಾ? ಕಮೆಂಟ್ ಹಾಕಿ ಗೈಸ್. ನೀವು ಚೆಕ್ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ನನಗಂತೂ ಇಲ್ಲ, ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ನನಗೆ ಫಸ್ಟಿಂದನೂ ಅದೇ ಥರ ಐತೆ ಅನಿಸುತ್ತೆ. ಆದರೆ ಇವ್ರು ಹೇಳಾದ್ಮೇಲೆ ಡೌಟು ಇತ್ತ ನನಗೆ ಏನು ಅಂತ. ಅದ್ರ ಬಗ್ಗೆ ಭಯ ಇತ್ತು. ನಾನು ಇವ್ರಿಗಿಲ್ವಲ್ಲ ನನಗೈತಲ್ಲ ಅಂತ ಭಯ ಆಯ್ತಿತ್ತು. ಆಮೇಲೆ ಯಾವುದಾದ್ರು ವೀಡಿಯೋಗಳೆಲ್ಲ ನೋಡಾದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಯಾರಿಗೂ ಇಲ್ಲ ಅಂದರೆ ಒಂಥರ ಭಯ ಆಗುತ್ತೆ. ಮತ್ತೇನೆ ಒಂದ್ಸಲ ಆಸ್ಪತ್ರೆ ತೋರಿಸ್ಕೋಬೇಕು ಅನ್ಸುತ್ತೆ. ಅಂದರೆ ಒಂದು ವಾರ ನಾನು ಹುಷಾರಿಲ್ಲ ಅಂತ ಹೇಳ್ದಾಗಿಂದನೂ ನನಗೆ ನೀರು ಕುಡಿದ್ರೆ ಸಾಕು ಉರಿ ಬರೋದು. ಉರಿ ಮತ್ತೆ ಇವಾಗಿಲ್ವಾ ಅದು? ಇವಾಗ ಅಷ್ಟೇ. ಕುಡಿಯ ನೀರ ಇವಾಗ ನೀರು ಕೊಟ್ಟಿದ್ದೀನಿ ಗೈಸ್, ಬಿಸಿನೀರು. ಜೋರ ಕುಡಿ ಒಂದು ಸಲ. ಗಂಟ್ಲು ಇಟ್ಕೊಂಡಂಗೆ ನಾವು. ಹಾಂ, ಮತ್ತೆ ಅದು ನಾಲ್ಗೆ ಹಿಡ್ಕೋದೈತದು. ಇವತ್ತು ಬೆಳಗ್ಗೆನೇ ಎಬ್ಬರಿಸ್ಬಿಟ್ಟು ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಐತೆ, ಹೊರಗಡೆ ಹೋಗೋದು ಇವತ್ತು. ನಮ್ಮ ನಾವೇನು ಬೇಗ ಎಬ್ಬರಿಸಿಲ್ಲ ಅಂದರೆ ಎಬ್ಬರಿಸೋಕೆ ಹೋಗ್ತಿರಲಿಲ್ಲ, ಮಲ್ಕೊಂಬಿಡಿವು. ಸಂಡೇ ಇವತ್ತು. ಸಂಡೇ ಬೇಗ ಎಳಿಸಿದ್ದಾರೆ. ಅದು ನೈಟ್ ಡ್ಯೂಟಿ ಸಂಡೇಲಿ ಎಳಿಸಲ್ಲ. ಅಂದರೆ ಸ್ಯಾಟರ್ಡೆ ನೈಟ್ ಡ್ಯೂಟಿ ಇರೋದು. ಸಂಡೇ ನನಗೂ ನಿದ್ದೆ ಇಲ್ಲ, ಇವ್ರಿಗೂ ನಿದ್ದೆ ಆಲ್ಮೋಸ್ಟ್ ಇಲ್ಲ. ನನಗೆ ಜಾಸ್ತಿ ನಿದ್ದೆ ಅಲ್ಲ, ನನ್ನ ಕಣ್ಣು ಗೊತ್ತಾಗುತ್ತಲ್ಲ ಗೈಸ್. ನಿದ್ದೆನೇ ಮಾಡಲ್ಲ ಗೈಸ್. ಬಟ್ ಇವಳು ಕಣ್ಣು ನೋಡಿ, ಮನೇಲಿ ಇರ್ತಾಳೆ ತಾನೆ. ಎಷ್ಟು ಗಂಟೆ ಮಲ್ಕೊಂಡಿರ್ಬೋದು ಕಮೆಂಟ್ ಹಾಕಿ. ನಿದ್ದೆ ಬರಲ್ಲ ನೈಟ್ ಡ್ಯೂಟಿಲಿ ಗೈಸ್ ನನಗೆ. ಅಂದರೆ ಏನೋ ಒಂಥರ ಏನೇನೋ ಯೋಚನೆ ಏನೇನೋ ಬರುತ್ತೆ. ಇವ್ರ ಜೊತೆಲಿದ್ದಾಗ ಧೈರ್ಯ ಇರುತ್ತೆ, ಇವ್ರು ಅವರಲ್ಲ ಅನ್ನಂಗೆ ಮನಿಕೋಗ್ಬಿಡ್ತೀನಿ. ನಾನಿಲ್ಲ ಅಂದ್ರೆ ಭಯ ಅಂತ ಹೇಳಿ. ಭಯ ಅಂತ ಅಲ್ಲ, ಏನೇನೋ ಒಂಥರ ಯೋಚನೆಗಳು ಬರ್ತಾ ಇರುತ್ತೆ. ಒಬ್ಳೇ ಇರ್ತೀನಲ್ಲ, ಇವ್ರಾದ್ರೆ ಮನಿಕೋ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಸರಿ, ಓಕೆ. ಅವ್ರು ನೀರು ಕುಡಿಲಿ. ನಾವು ಹಾಲು ಇಟ್ಟಿದ್ವಿ ಬಿಸಿ ಆಗೋಕ್ಕೆ. ನಮ್ಮ ಮಕ್ಕಳಿಗೆ ಬೂಸ್ಟ್ ಹಾಕ್ಬಿಟ್ಟು ಕೊಡಬೇಕು. ನಮಗಿಲ್ಲಿ ಮತ್ತೆ ಎದಳ್ಸಲ್ಲ ಅಂತಿದ್ರಿ ಅಂದರೆ ಅದು ನೋಡಿ ಗೈಸ್, ಇವತ್ತು ರಜೆ ಐತೆ. ನಮ್ಮ ದಿನ ಪ್ರತಿದಿನ ಬೆಳಗ್ಗೆ ಇವತ್ತು ಬೇಗ ಎದ್ದೇಳೋಕ್ಕೆ ಶುರು ಮಾಡೋನು. ಏನಕ್ಕೆ ಅಂದರೆ ಸ್ಕೂಲ್ಗೆ ಹೋಗೋದ್ರಿಂದ ಸುಮ್ಮನೆ ಯಾಕೆ ಎಬ್ಬರಿಸ್ಬೇಕಲ್ವಾ. ಸೊ ರಜೆ ಇರೋದ್ರಿಂದ ಆರಾಮಾಗಿ ಮಲ್ಕೊಳ್ಳಿ ಅಂತ ನಾನು ಎದ್ದಿದ್ದೀನಿ. ಎಬ್ಬರಿಸೋರ್ವಿ ಅದೇ ಸೌಂಡು, ಲೈಟ್ ಹಾಕೋ ಹಂಗೆ ಜೋರಾಗಿ ಹೋಗ್ತಾ ಇದ್ದಾವೆ. ಆಮೇಲೆ ಅವರು ಎದ್ದೇಳಿ ಲೈಟ್ ಹಾಕು ಅಂತ ಜೋರಾಗಿ ಕೂಗಾಡಿ ಬಂದರು. ಅವರು ಗೊತ್ತಲ್ಲ ರಜೆ ಐತೆ ಅಂತ ಗೊತ್ತಾದರೆ ಎದ್ದೇಳಲ್ಲ. ಖುಷಿ ಎದ್ಬಿಡ್ತಾನೆ. ನಮ್ಮ ದಿವ ಎದ್ದೇಳಕ್ಕೆ ಹೋಗಲ್ಲ, ಅವ್ನಿಗೆ ನಿದ್ದೆ ಸಾಕಾಯ್ತಲ್ಲ. ನಿದ್ದೆನೇ ಮಾಡಲ್ಲ ಗೈಸ್ ನಮ್ಮ ದಿವ ಜಾಸ್ತಿ. ರಾತ್ರಿ ಹೊತ್ತು ಏನು ನಿದ್ದೆ ಮಾಡ್ತಾನೆ ಅಷ್ಟೇನೆ ನಿದ್ದೆ ಮಾಡ್ತಾನೆ. ಬೆಳಗ್ಗೆ ಹೊತ್ತು ನಮ್ಮ ದಿವ ಮಧ್ಯಾಹ್ನ ಹೊತ್ತು ಎಲ್ಲಿ ಮಲ್ಕೋತಾನೆ, ಮನ್ಗಲ್ಲ. ಅವ್ರ ಅಪ್ಪ ಹೊಡೆದ್ರೆ ಮಾತ್ರ ಮನ್ಗಲ್ಲ. ಒದೆ ಕೊಟ್ರೆ ಮದಕ್ಕೆ ಕೊಡ್ತಾನೆ, ಇಲ್ಲಾಂದ್ರೆ ಮಾಡ್ಕೊಡಲ್ಲ. ಇದು ಕೊಡಿ ಕಾಫಿ ಲೋಟ. ಕಾಫಿ ಲೋಟ ನಿಮ್ ಕಾಫಿನ ಹಾಲು ತಗೊಂಡಿದ್ರಾ? ಕಾಫಿ ಲೋಟ ಏನಕ್ಕೆ? ಟೀ ಮಾಡ್ಕೊಂಡು ಕುಡಿದಿದ್ದೀರಾ? ಇಲ್ಲ, ಕಾಫಿ. ನಿನ್ನ ಮೀಶೋ ವಿಡಿಯೋ ಚೆನ್ನಾಗಿ ಹೊಡೆಯೋದು. 1000 ಜನ ನೋಡೋರೆ, ಖುಷಿ. ನನ್ನ ಚಾನಲ್ ಹಾಕಿದ್ರೆ ಚೆನ್ನಾಗಿ ಹೊಡೆಯೋದು ನೋಡಿ ಗೈಸ್ ಏನಂತಾರೆ. ನನ್ನ ಚಾನಲ್ ಹಾಕಿದ್ರೆ ಒಂದು 5000 ಜನ 3000 ಜನ ನಾವೇ ನೋಡ್ತೀವಿ. ಹಂಗಾರೆ ನನ್ನ ಚಾನಲಲ್ಲಿ ಏನು ನೋಡೋಣ ಅಂತ ಎರಡು ನಂದೇ ಅಪ್ಪ, ನನ್ನೇ ಸೇರೋದು. ನೋಡಿ ಗೈಸ್, ಇಲ್ಲಿ ನಮ್ಮ ಸಾಹೇಬ್ರು ಎದಾಳಲ್ಲ ಅನ್ಕೊಂಡಿದ್ವಿ. ರಜಾ ಅಂತ ಎದ್ಕೊತವ್ರಿ. ಸ್ಕೂಲ್ ಹೋಗೋ ಟೈಮಲ್ಲಿ ಎಬ್ರಿಸ್ ಮೇಲೆ ಹೋಗಿ ಎಷ್ಟು ಅಂದೆ ಗೈಸ್, ಬಾತ್ರೂಮ್ ಹೋಗಕ್ಕೇನೆ ಎಷ್ಟೊತ್ತು ಗಂಟೆ ಇದ್ ಮಾಡಿಸ್ಬೇಕು ಅಂತ ಅಂದ್ರೆ ಎದಳ ಬಾತ್ರೂಮ್ ಹೋಗೋಲ್ಲ. ಮಕ್ಳಿಗೆ ತಿನ್ಸೋದು, ಬಾತ್ರೂಮ್ ಹೋಗ್ಸೋದು ಕಷ್ಟ. ಅವ್ರ ಕ್ಲಾಸಲ್ಲಿ ಬೈದ್ಬಿಟ್ಟು ಕಳ್ಸಿ, ಬಾತ್ರೂಮ್ ಹೋಗ್ಬಿಟ್ಟು ಕಳ್ಸಿ ಅಂತ. ಇವನು ಬೇಕು ಅಂತ ನಾಟಕ ಮಾಡ್ತಾನೆ. ರಜಾನ ಇವತ್ತು. ಗುಡ್ ಮಾರ್ನಿಂಗ್ ಇಬ್ರಿಗೂ. ಗುಡ್ ಮಾರ್ನಿಂಗ್. ನಮ್ಮ ಖುಷಿ ಚೆನ್ನಾಗಿ ಹೇಳ್ತಾನೆ. ಇರಿ, ವಿಡಿಯೋದಲ್ಲಿ ಹೇಳಿಸ್ತೀನಿ ಹೆಂಗೆ ಹೇಳ್ತಾನೆ ಅಂತ. ವೆರಿ ಗುಡ್ ಮಾರ್ನಿಂಗ್ ಹೇಳ್ಬೇಕು ಮಕ್ಳ. ಅಪ್ಪ ವಿಡಿಯೋ ಮಾಡ್ಕೊಳತ್ತಂತೆ. ಕಾಫಿ ರೆಡಿ ನಂದು. ಕ್ಲೀನ್ ಆಗಿ ಹೇಳ್ಬೇಕು. ನಮ್ಮ ಖುಷಿ ಜೊತೆ ಮಾತಾಡ್ಸ. ಖುಷಿ, ಗುಡ್ ಮಾರ್ನಿಂಗ್ ಮಗನೇ. ಗುಡ್ ಮಾರ್ನಿಂಗ್ ಅಪ್ಪ. ಚೆನ್ನಾಗಿ ಮಾತಾಡ್ದು. ಇಲ್ಲಿ ದಿವಿತ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಅಪ್ಪ. ಲವ್ ಯು ಅಂತ ಹೇಳಕ್ ಹೋಗಿದ್ದ. ಆಮೇಲೆ
ವೆರಿ ಗುಡ್ ಮಾರ್ನಿಂಗ್ ಚೇಂಜ್ ಮಾಡ್ಬಿಟ್ಟು ಹಂಗೇನೆ. ಇವಳಿಂದ ಫಸ್ಟ್ ಅವನಿಂದ ಇವಳು ಅವನು ನಾನು ಎಲ್ಲರಿಗೂ ಆರೋಗ್ಯ ಹಾಳು ಮಾಡ್ಬಿಟ್ಟಿದ್ದಲ್ಲ ಗೈಸ್ ಇವಳು. ನಾನೇನ್ ಇವಳು ಆರೋಗ್ಯ ಇವಳು ನೋಡ್ಕೊಂಡ್ಬಿಟ್ಟು ಬೇಗ ಹುಷಾರಾಗೋಣ. ಏನು ಗೊತ್ತಾ ಗೈಸ್, ಫಸ್ಟ್ ಟೈಮ್ ನಂಗೆ ಇವಳು ನಾ ಕುಡ್ದಿರೋ ನೀರಲ್ಲೇ ತಾವು ಕುಡಿ ಅಂತ ಕೊಡೋದು. ಆಮೇಲೆ ಗೈಸ್ ಇವನ್ಗೊಂದ್ ಬಾಟ್ಲು ಬಿಸಿನೀರು ಕಾಯಿಸ್ಬಿಟ್ಟಿದೀನಿ, ಇವನ್ಗೊಂದ್ ಬಾಟ್ಲು, ನಮ್ಮನೆಯವ್ರಿಗೆ ಒಂದ್ ಬಾಟ್ಲು. ನಾನು ಅವ್ರು ಕಲ್ಚ್ಕೊಂಡು ಕುಡಿಯೋದು. ಆಮೇಲೆ ಬೇರೆ ಲೋಟ ತಗೊಂಡು ನಾನು ಇಟ್ಕೊಂಡು ಕುಡ್ತಿದೀನಿ. ನೆನ್ನೆ ಎಲ್ಲ ಕುಡ್ದಿ ಇವ್ರ ಬಾಟ್ಲಲ್ಲಿ. ಇವತ್ತಾದ್ರೂ ಹೊಡಿತಾ ಬಂದಿದೆ. ರಾತ್ರಿ ಅಂತೂ ಎಷ್ಟು ಆಯ್ತು ಗೊತ್ತಾಗ, ಆಯ್ತಲ್ಲ ಡ್ಯೂಟಿಗೆ ಹೋಗಕ್ಕೆ ಆಯ್ತಲ್ಲ, ಊಟಕ್ಕೆ ಬಂದಿದ್ದೀನಿ, ತಿಂದ್ಬಿಟ್ಟೆ ಹೋಗಕ್ ಆಗ್ತಾ ಇಲ್ಲ. ಹಿಂಗಾರ ಮಾಡಿ ಹೋಗ್ಲೇಬೇಕು ಅಂತ ಮಾತ್ರ ನುಂಗ್ಬಿಟ್ಟು ಜ್ವರ, ತುಂಬಾ ಜ್ವರ ಬಂದಿತ್ತು ರಾತ್ರಿ. ತಡೆಯೋದು ಚೆನ್ನಾಗಿದ್ದೆ, ಮತ್ತೆ ಇವಾಗ ಗಂಟ್ಲು ಎಲ್ಲ ಒಂಥರ ಆಗ್ತಾ ಗೊತ್ತೈತಿ. ನಾನು ಯಾವತ್ತೂ ಎಲ್ಲ ಇವಳಿಂದನೇ ಬಹುಮಾನ. ನಾನು ರಾತ್ರಿ ಏನ್ ಅನ್ಕೊಂಡ್ ಮನ್ಕೊಂಡೆ ಅಂತ ಅಂದ್ರೆ, ನಮ್ಮ ಹುಡುಗನ್ ಪ್ರಾಂಕ್ ಮಾಡೋಣ ಅಂತ ಮನ್ಕೊಂಡೆ. ಏನ್ ಪ್ರಾಂಕ್? ನಂಗೆ ಇವಾಗ ಹುಷಾರಿಲ್ವಲ್ಲ, ಸುಮ್ನೆ ಬಿದ್ದೋಗಿ ಎಲ್ಲಾರು ಕ್ಯಾಮ್ರಾ ಇದ್ ಮಾಡ್ಬಿಟ್ಟು ಮನ್ಕೊಳ್ಳೋಣ ಅಂತ ರಾತ್ರಿ ಅನ್ಕೊಡ್ತೀನಿ. ಏನಾರ ಮಾಡ್ಬೇಕು ವಿಡಿಯೋನ ಹಂಗೆ ಅಂತ ರಾತ್ರಿ ಅನ್ಕೊಳ್ಳೋದು. ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಡು ಇದಳಕ್ಕಾಗಲ್ಲ. ಅವ್ನ್ ಬರಕ್ ಮುಂಚೆ ನಾನು ಇದ್ದು ಕ್ಯಾಮ್ರಾ ಆಂಗಲ್ ಸೆಟ್ ಮಾಡಿ ಯಪ್ಪ ಆತರ ಪ್ಲಾನ್ ಮಾಡಿದೆ. ಎಲ್ಲಾರು ಬಿದ್ದೋಗ್ಬಿಟ್ಟು ಎಲ್ಲಾರ ಫೋನ್ ಇಟ್ಬಿಟ್ಟು ಇದು ನನ್ಗೆ ಹೇಳಿದ್ರೆ ನಾನು ಬಂದು ಆಕ್ಟಿಂಗ್ ಮಾಡ್ತಿದ್ದೆ. ನಮ್ಗೆ ಗೊತ್ತಿಲ್ಲದೆ ಬಂದು ಏನಾರು ಮಾಡಿದ್ರೆ ಇವ್ ನಾಟಕ ಆಡ್ತಾವಳೆ ಅಂತ ಗೊತ್ತಾಗಿರೋದು ಗೈಸ್. ಇಲ್ಲ ಗೊತ್ತಾಯ್ತಿರ್ಲಿಲ್ಲ. ಅಂದ್ರೆ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ಗೈಸ್. ಇವಾಗ ಪೇಸ್ಟು ಇಲ್ಲಾಂದ್ರೆ ಅರ್ಶಿನ ಪುಡಿ ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಬಾಯಿ ಹತ್ರ ಹಿಂಗ್ ಹಾಕೊಂಡು ಮಂದ್ಕೊಂಡ್ಬಿಡೋಣ. ಗಂಟ್ಲು ನೋವಿದೆ ಅಂತ ಗೊತ್ತಿತ್ತಲ್ಲ. ನಂಬೋರು ಗ್ಯಾರಂಟಿ ಹುಷಾರಿರ್ಲಿಲ್ವಲ್ಲ, ನಂಬಿಟ್ಟಿರೋರು. ಆತರ ಅನ್ಕೊಂಡಿದ್ದೆ ನಾನು. ಎಲ್ಲ ನೋಡಿ ಹಿಂಗೆ ಹೇಳ್ಕೊಬಿಡ್ತೀನಿ. ಆಮೇಲೆ ನಂಗೆ ಭಯ ಬೇರೆ, ನಂಗೆ ಬಿದ್ದೋದಾಗ ಗಾಬರಿ ಆಗ ಅವನಿಗೆ ಬಿದ್ದೋಗ್ಬಿಟ್ರೆ ಏನ್ ಮಾಡೋದು. ಆಮೇಲೆ ಇನ್ನೊಂದು ನಂಬೋದಿಲ್ಲ, ನೀರ್ಗೀರು ಒಯ್ದ್ಬಿಟ್ರೆ ನೀರು ಬೆಳಗ್ಗೆ ಚುಳಿ ಇರುತ್ತೆ. ಆದ್ರೆ ನಗ ಬಂದ್ಬಿಡುತ್ತೆ ನನ್ಗೆ. ಇವ್ರ ಜೊತೆ ಡ್ರಾಮಾ ಮಾಡಕ್ಕಾಗಲ್ಲ, ನಗ ಬರ್ತಾ ಇರುತ್ತೆ. ಸರಿ ಗೈಸ್, ತಿಂಡಿ ಮಾಡ್ಬೇಕಾದ್ರೆ ಸಿಗ್ತೀವಿ ನಿಮ್ಗೆ. ಟೈಮ್ ಆಗುತ್ತೆ 7:30. ಊರಿಂದ ನಮ್ಮ ಮಾವ ಬರ್ತಾ ಇದ್ದಾರೆ, ಅವ್ರು ಬೇರೆ ಕರ್ಕೊಂಬರಕ್ಕೆ ಬರೋ ಹೋಗ್ಬೇಕು. 9 ಗಂಟೆ ಹೊತ್ತಿಗೆ ಬರ್ತಾರೆ. ಅವ್ರು ಬರೋತಿ ತಿಂಡಿ ಬೇರೆ ಮಾಡ್ಬೇಕು. ನಾವು ಇಬ್ರು ಓದ್ಲ ಹೊಡ್ಕೊಂಡು ಹಿಂಗಿದೀವಿ. ಆದ್ರೂ ಈ ತರ ಸಂಡೇ ತುಂಬಾ ದಿನ ಆಗಿತ್ತು ನಮಗೆ. ಬೇಗ ಎದ್ದಿ ಈ ತರ ಸಂಡೇನೆ ಬ್ಲಾಗ್ ಶುರು ಮಾಡ್ಕೊಂಡು ಬ್ಲಾಗ್ ಶುರು ಮಾಡ್ಕೊಂಡು ಆಮೇಲಿಂದ ಕಾಫಿ ಇವ್ರು ನನಗೆ ಕಾಯಿಸ್ಕೊಂಡು ಕಾಫಿ ಕುಡಿದಿಲ್ಲ ಇವಾಗ. ನಮ್ಮ ಮಕ್ಳಿಗೆಲ್ಲ ಕೊಟ್ಟು ಇದೆಲ್ಲ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿತ್ತು ನಂಗೆ. ಜೊತೆಲೇ ಇದ್ದಿದ್ದು. ಇವತ್ತೊಂದು ಫಂಕ್ಷನ್ ಐತೆ, ಹೋಗ್ಬೇಕು ಅಂತ ಹೇಳಿದ್ನಲ್ಲ ಗೈಸ್. ಇವಳು ಊಟ ಟೈಮಿಗೆ ಕರೆಕ್ಟ್ ಹೋಗ ನಾವು ಊಟಕ್ಕೆ ಹೋಯ್ತಾ ಇರೋದು ಫಂಕ್ಷನ್ ಇಂದಾನೆ. ಅಂದ್ರೆ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೆಗಿಸ್ಕೊಂಡು ಊಟ ಮಾಡ್ಕೊಂಡು ಬರಟ ಅಷ್ಟಕ್ಕೆ ಹಂಗ ಹೋಗ್ಬೇಕು. ಊಟ ಕರ್ದ ನೋಡಿ ಗೈಸ್, ಊಟ ಕರ್ದಾರೆ. ಹೋದ್ರೆ ನಂಗೆ ಇವಾಗ ಕುಂಕುಮ ಹಾಕೋದು ಅದೆಲ್ಲ ನೀನ್ ಯಾಕೆ ಮಾಡಕ್ ಹೋಗ್ತೀಯಾ? ಆತರ ಎಲ್ಲ ಮಾಡಿಸ್ಬಿಡ್ತಾರೆ. ನಂಗೆ ಭಯ, ನಂಗೆ ಅದ್ರದ್ದು ಮಾಡಕ್ ಬರಲ್ಲ. ನಾನು ನೋಡಿದ್ದೀನಲ್ಲ ಎಷ್ಟೋ ಜನದ್ದು ಕೆಂಪ್ ಸಂದಿಲ್ ಕಾಣ್ತಾ ಇಲ್ಲ, ಅವ್ನ್ ಬೇರೆ ಅಂತ ಕೆಂಪ್ಕೊಂಡು ಬೇಗ ಬೇಗ ರೆಡಿಯಾಗಿ ಬೇಗ ಬೇಗ ಹೋಗ್ಬೇಕು. ಸ್ನಾನ ಮಾಡ್ಬೇಕು ಇವರಿಬ್ರು. ನೀವು ಸ್ನಾನ ಮಾಡಬೇಕು, ನಾನು ಸ್ನಾನ ಮಾಡಬೇಕು, ನೀರ್ ಕಾಯಿಸ್ಬೇಕು. ಯಪ್ಪ ನಾನು ಇವತ್ತು ಯಾವ ಡ್ರೆಸ್ ಹಾಕತ್ತೀನಿ ಗೊತ್ತಾ ಪಾಪು? ತೋರಿಸಿ. ಸರಿ, ನೀರ್ ಆನ್ ಮಾಡಂಗೆ ಅಲ್ಲ. ಒಂದು ಮಾತ್ರೆ ನುಂಗ್ರೆ ಬೆಳಿಗ್ಗೆ ಹೊತ್ತು ಸರಿ ಇರ್ತೀನಿ ಗೈಸ್. ಮತ್ತೆನೆಯ ಬಟ್ಟೆ ಕಟ್ ಮಾಡ್ಬಿಟ್ಟಿಯಾ? ಮತ್ತೆನೆಯ ಸಂಜೆ ಆಯಿತು ಅಂದರೆ ಹುಷಾರಿಲ್ದಂಗೆ ಆಗುತ್ತೆ. ನಮ್ಮನೆಯವರು ನನಗೆ ಏನು ಮಾಡ್ತಾರೆ ಅಂದರೆ ಎನರ್ಜಿ ಬೂಸ್ಟ್ ಮಾಡ್ತಾರೆ. ಮುದುರಿ ನಿಮ್ಗೆ ಇರಲ್ಲ ಗಣೆ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ಅಷ್ಟೊತ್ತಿಗೆ ನಾನು ಸರಿಯಾಗಿರ್ತೀನಿ. ಗೈಸ್ ಇವ್ರು ಚೆನ್ನಾಗಿದ್ರೆ ಅಷ್ಟೇ. ಮನೇಲಿ ಯಾರೋ ಒಬ್ರು, ನಾನಾಗ್ಲಿ ಅವಳಾಗ್ಲಿ, ಇಬ್ಬರಲ್ಲಿ ಒಬ್ರು ಹುಷಾರಿಲ್ಲ ಅಂದ್ಬಿಟ್ರೆ ಈ ಮಕ್ಕಳು ಅಷ್ಟೇ ತಪ್ಪಗಿರ್ತವೆ. ಅಯ್ಯೋ ಅಂತವ. ನಾವಿಬ್ರು ಖುಷಿಯಾಗಿದ್ರೆ ಇವರು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಐರನ್ ಮಾಡ್ಕೊಳ್ಳಿ. ನಮ್ಮ ನವಿ ಐರನ್ನೇ ಮಾಡ್ತಿರ್ಲಿಲ್ಲ ಗೈಸ್ ಮುಂಚೆ. ಇವಾಗ ಅವ್ರ ಮಗನ್ ಮಾಡಕ್ ಶುರು ಮಾಡಾದ್ಮೇಲೆ ಅಂತೂ ಇವತ್ತಿನ ಔಟ್ಫಿಟ್ ಚೆನ್ನಾಗಿ ಕಾಣ್ತಾವಳಮ್ಮ. ನಾಟಕ ಗೈಸಿದ್ದು ಅಮ್ಮನ ಮಗಳದ್ದು ಇರೋದು. ಅಯ್ಯೋ ಇದಕ್ಕೆ ಬೇಲೆ ಬಂದಿಲ್ಲಪ್ಪ. ಪ್ಯಾಂಟು ಮತ್ತೆ ಮೇಲ್ಗಡೆ ಟಾಪ್ ಚೆನ್ನಾಗಿ ಕಾಣತ್ತಾ? ಹಾಕೊಂಡು ನೋಡು ಗೊತ್ತಾಗುತ್ತೆ. ಸ್ನಾನ ಮಾಡಕ್ ಹೋಗ್ತೀನಿ. ಸರಿ, ನೀರು ಆನ್ ಮಾಡಿ ಫಸ್ಟ್.
ಇದು ಹಳೆ ಬಟ್ಟೆ ಅಲ್ಲಲೇ ನೋಡಿ ಗೈಸ್, ಆ ಬಟ್ಟೆಗಂತ ಇವಳು ಹಾಕೊಂಡವಳಲ್ಲ, ಆ ಬಟ್ಟೆ ಚೆನ್ನಾಗೈತಂತೆ. ಏನ್ ಹೇಳ್ತಾನೆ ನೋಡಿ ಗೈಸ್ ಅವನು, ದಿವಾ ಹಳೆ ಬಟ್ಟೆನೇ ಚೆನ್ನಾಗೈತಮ್ಮ ಅಂತ. ಮತ್ತೆ ಸುಮ್ಮನೆ ವಿಡಿಯೋದಲ್ಲಿ ಒಂದ ಖುಷಿ. ನಮ್ ದಿವಾ ಗೈಸ್ ಯಾರಾದ್ರೂ ಸಹ ಹಾಕ್ಲಿಸಿದ್ರೆ ಸಾಕು ಅವ್ನ ಮುಂದೆ ಅವ್ನಿಗೆ ಬಂದ್ಬಿಡತ್ತೆ ಅಂತವ. ಸರಿ ಓಕೆ ಗೈಸ್, ಸಿಗ್ತೀವಿ ನಿಮ್ಗೆ ಆಮೇಲೆ. ನೋಡಿ ಗೈಸ್, ಒಳಗಡೆ ಸಾಂಗ್ ಹಾಕೊಂಬಿಟ್ಟು ನಮ್ಮ ನವಿ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಇಡ್ಲಿಗೆ ತರಕಾರಿ ಸಾಂಬಾರು ಏನೋ ಮಾಡ್ತಾರಂತೆ. ಏನ್ರಿ ತರಕಾರಿ ಸಾಂಬಾರು ಏನು ತರಕಾರಿ ಪಲ್ಯನ? ಏನೇನು ತಗೊಂಡಿದ್ದೀರಾ? ತರಕಾರಿ ಸಾಂಬಾರಲ್ಲ, ಏನೇನು ತಗೊಂಡಿದ್ದೀರಾ? ಇದೇನಿದು ಇದಕ್ಕೇನಂತಾರೆ, ಜೋರಾಗಿ ಮಾತಾಡೋ ಕೇಳಿಸಲ್ಲ. ಆಲೂಗಡ್ಡೆ ತಗೊಂಡಿದ್ದೀನಿ, ಹಾಂ, ಕ್ಯಾರೆಟು, ಬೀನ್ಸು, ಹಾಂ, ಬಟಾಣಿ ನನ್ನ ಮಕ್ಕಳು ಬಿಡಿಸ್ತಾ ಇದ್ದಾರೆ. ಹಾಂ, ಇದಕ್ಕೇನಂತಾರೆ? ಪಡವಲಕಾಯಿ, ಪಡ್ಲಕಾಯಿ ಕೈಸ್ ಅದು ತಗೊಂಡಿದ್ದೀನಿ. ಇವಾಗ ಅದನ್ನು ಸಣ್ಣ ಕಟ್ ಮಾಡ್ಕೊಂಡು ಇಡ್ಲಿಗೆ ಬೇಗ ಬೇಗ ಮಾಡಿಬಿಡೋಣ. ನನ್ನ ಮಕ್ಕಳಿಗೆ ಈ ಥರ ಬಿಡ್ಸೋದಂದ್ರೆ ಇಷ್ಟ ಗೈಸ್, ಬಟಾಣಿನ. ನಾನು ಅವರೆಕಾಯಿನ ಬಿಡಿಸ್ಕೋಬೇಕಂತಲೇ ಮಾಡ್ಕೊಂಡು ತಿಂತಿರ್ಲಿಲ್ಲ ಗೈಸ್. ಅವಾಗ ಅವರೆಕಾಯಿ ತರಿಸ್ತಾನೆ ಇರಲಿಲ್ಲ, ಬಿಡಿಸ್ಕೊಂಡು ಕೂತ್ಕೋಬೇಕಲ್ಲ, ನಂಗೆ ಇಷ್ಟ ಆಗಲ್ಲ ಬಿಡಿಸೋದು. ನನ್ನ ಮಕ್ಕಳು ದೊಡ್ಡವ್ರು ಆಯ್ತಾ ಅವರೇ ಬಿಡಿಸ್ಕೊಡೋರು. ಇನ್ನು ಸ್ವಲ್ಪ ದೊಡ್ಡವ್ರು ಆಯ್ತಾ ಹೋಗಮ್ಮ ನೀನೇ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಕಲ್ಸದ್ ನಮ್ದು ಇವಾಗ ಮಾಡಲ್ಲ ಗೈಸ್. ಈಗ್ಲೂ ಇವಾಗೆಲ್ಲ ಕೂತಿದ್ದಾನೆ. ನಾನು ಫಸ್ಟ್ ಹೇಳಿದಾಗ ನಾನು ಹೇಳಕ್ಕಿಂತ ಮೊದಲೇನೆ ಏನಾರು ಬೇಕೇನಮ್ಮ ಅಂತ ತಗೊಂಡ್ಕೊಡೋನು. ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಎಲ್ಲನೂ ಆಗಲಿ ನಮ್ಗೆ ಖುಷಿಯಾಗಿ ಇವಾಗ ಖುಷಿ ಆದ್ರೆ ಮಾಡ್ತಿದ್ದಾನೆ, ಎಲ್ಲ ತಗೊಂಡ್ ಕೊಡ್ತಿದ್ದಾನೆ. ದಿವಾ ಮಾಡ್ತಲ್ಲ, ಇವನಾದ್ರೆ ಇವನು ಮಾಡಲ್ಲ. ಬಿಡ್ಸಕ್ ಬಂದಿಲ್ಲ ಅಂತ ಖುಷಿ ಏನ್ ಮಾಡ್ತಾನೆ ಹೇಳು? ಇಲ್ಲ ಇವಾಗ ಚೆನ್ನಾಗ್ಬಿಟ್ಟು ನೀನು ಚಿಕ್ಕದಾಗ ಕಟ್ ಮಾಡು, ಸಣ್ಣಾಗಿ, ದಪ್ಪ ಬೇಡ. ದಪ್ಪನೇ ಮಾಡ್ತೀನಿ, ಬೇಡಲ್ಲಿ ಚೆನ್ನಾಗಿರಲ್ಲ. ಸರಿ ಓಕೆ, ಮಾಡು ಬೇಗ ಬೇಗ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಇಡ್ಲಿ ಪಾತ್ರೆ, ಹಾಲು ಎಲ್ಲ. ಟೈಮು ಅಲ್ಲೇ 8 ಗಂಟೆ ಆಗಿ ಬರ್ತಾ ಇದೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇಡ್ಲಿ ಅಲ್ವಾ ಬೇಗ ಆಗುತ್ತೆ ಅಂತ ಲೇಟಾಗಿ ಶುರು ಮಾಡಿದ್ದಾರೆ. ಓಕೆ ಮಾಡಿ, ಬಿಸಿಲು ವಾರ ಮಾಡೋಕ್ಕೆ ಆಗಿಲ್ಲ, ಇವತ್ತು ವಾರ ಮಾಡಬೇಕು. ಇನ್ನೊಂದೆಲ್ಲ ಕೆಲಸಗಳು 10 ಗಂಟೆ ಮಾಡ್ತಾರೆ ಅನ್ಸುತ್ತೆ, ನಾವು ಹೋಗೋತೀವಿ. ಮುದ್ದು ಅವ್ರು ಎಷ್ಟು ಗಂಟೆಗೆ ಹೇಳೋರು? ಮುದ್ದು 10 ಗಂಟೆಗೆ. 10 ಗಂಟೆಗೆ? ಹಾಂ, 10 ಗಂಟೆ ಕೂರಿಸ್ತಾರಂತೆ. ತೋರಿಸು ಮೆಸೇಜ್ ಅಲ್ಲ, ಫೋನಲ್ಲಿ ರೆಕಾರ್ಡ್ ತೋರಿಸು. ರೆಕಾರ್ಡ್ ಕೇಳಿಸ್ಕೊಂಬಿಟ್ರೆ ನೀನು ಅವನು ಬೆಳಗ್ಗೆನೆ ಬಂದ್ಬಿಡು ಅಂತಾನೆ. ಯಾಕೆ ಅವ್ನು ತಿಂಡಿ ಇಲ್ಲೇ ಮಾಡ್ತೀವಿ, ತಿಂಡಿಗೆ ಬಾ. ಹೌದಾ? ಹಾಂ, ಇದು ನಾವು ಹೆಣ್ಮಕ್ಳು ಇದ್ರೆ ಹಿಂಗೆ ಮಾಡ್ಬೇಕಾಯ್ತು. ಹಾಂ, ಹೆಣ್ಮಕ್ಳು ಇಲ್ವಲ್ಲ ಆದ್ರೆ. ಏನು ಮಕ್ಕಳ ಬಿಡ್ಸಾಯ್ತಾ ಬಟಾಣಿ? ಬಿಡಿಸಿ ಇದೆಲ್ಲ ಕಸನಾ? ಗುಡ್ ಮಗನೆ. ಹ್ಞೂ, ಸಿಪ್ಪೆ ಮಾತ್ರ ಹಾಕ್ತಿದ್ದೀರ ತಾನೇ? ಹಾಂ, ಗುಡ್. ಬಿಡಿಸಿ, ಬೇಗ ಬೇಗ ಬಿಡಿಸಿ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ ಗೈಸ್. ಇಲ್ಲಿ ಇಡ್ಲಿ ಇಟ್ಟೈತೆ, ಇಲ್ಲಿ ಬಟಾಣಿ. ನೋಡಿ ಗೈಸ್, ಇಡ್ಲಿದ್ದು ನಾನು ಇಡಕ್ಕೆ ಹೋದೆ, ಸೈಡಿಗೆ ಹೊಂಟೋಗ್ಬಿಡ್ತಿಲ್ಲ. ಇರೋದನ್ನು ಅದು ಕ್ಲೀನ್ ಮಾಡು ಸ್ಪೂನಲ್ಲಿ, ಆಮೇಲೆ ಹಾಕು. ಏನಾಗಲ್ಲ ಬಿಡಿ, ಅದು ಅಂಟ್ಕೊಳ್ಳೋದು ಕಣೆ. ಏನಾಗಲ್ಲ ಅಮ್ಮ, ತಡಿ ಆಮೇಲೆ ಮಾಡ್ತೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ಮಾಡ್ತಿದ್ದೆ. ನೋಡಿ ಗೈಸ್, 1 ಟೈಮ್ ಬೆಂದಿದೆ. ಇವಾಗ ನಮ್ಮ ಮಕ್ಕಳಿಗೆ ಇದನ್ನು ತಿನ್ನಕ್ಕೆ ಕೊಡಬೇಕು, ಯಾವ ಥರ ಇದೆ ಏನೋ ಅಂತ. ಟೇಸ್ಟ್ ಅವ್ರು ಫಸ್ಟ್ ಮಾಡಬೇಕಾ? ಇನ್ನು ಪಲ್ಯ ಬೇರೆ ಆಗಿಲ್ಲ, ಪಲ್ಯ ವೈಟಿಂಗ್. ಸೊ ಬೇಗ ಬೇಗ ಮಾಡಿ. ಈ ಬಿಸಿಲು ಗೈಸ್, ಅದು ನಮಗೆ ಹಂಗೆ ಹೊಡಿದೈತಿ ವಿಡಿಯೋದಲ್ಲಿ. ಸರಿ ಓಕೆ, ಬೇಗ ಮಾಡಿ. ಸ್ಮೂತಾಗಿ ಚೆನ್ನಾಗೈತೆ. ಮೇಲೆಲ್ಲ ನೀರು ಥರ ಬಿಡ್ಕೊಂಡಿದ್ದಲ್ಲ, ಎಬ್ಬಕ್ಕೆ ಬರ್ತದೆ. ನೀರಂಗೆ ಬಿಡ್ಕೊಂಡಿಲ್ಲ, ಎಬ್ಬಕ್ಕೆ ಬದಲ್ವಾ? ಎಬ್ಬಕ್ಕೆ ಆಯ್ತಲ್ಲ ಅಂದರೆ ಇದು ಕೂಲ್ ಆಗಬೇಕು. ಅಡಿದು ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ಹಿಂಗೆ ಹೆಜ್ಬೇಕು, ಅವಾಗ ಬಂದ್ಬಿಡುತ್ತೆ ಕ್ಲೀನಾಗಿ. ಇಡ್ಲಿದು ಒಂದು ಬಟ್ಟೆ ಬರುತ್ತಲ್ಲ, ಅದು ತರಿಸ್ಕೊಂಡ್ರೆ ನೋಡವ, ತರಿಸ್ಕೊಳ್ಳೋಣ ಬಿಡಿ. ನೆಕ್ಸ್ಟ್ ಟೈಮಿಗೆ ತರಿಸ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕೋಣ. ಈ ಥರ ಕಷ್ಟಪಡೋದಕ್ಕಿಂತ ಈಸಿಯಾಗಿ ಎತ್ಕೋಬೋದು ಅವು. ನೋಡಿ ಗೈಸ್, ಇಡ್ಲಿ ಆಯಿತು. ಇವಾಗ ಸಾಂಬಾರು ಮಾಡ್ತಾ ಇದ್ದಾರೆ. ಸಾಂಬಾರಲ್ಲ ಅದು, ಏನ್ರಿ ಅಂತಾರೆ ಅದನ್ನು, ಏನು ಬೇಕು. ಸ್ನಾನ ಮಾಡ್ಕೊಂಡು ಕುಣಿತಾ ಇದ್ದಾರೆ ಗೈಸೂರು. ಕುರ್ಮಾ ಮಾಡಿದ್ದೀನಿ. ಇಡ್ಲಿಗೆ ಕುರ್ಮಾ ಸಕ್ಕತ್ತಾಗಿರುತ್ತಾ? ಚೆನ್ನಾಗಿರುತ್ತೆ, ಯಾಕೆ ಚೆನ್ನಾಗಿರಲ್ಲ?
ಗೈಸ್ ನಾವು ಹೋಟ್ಲಲ್ಲೆಲ್ಲ ತಿಂದಿದ್ದೀವಿ, ಸಖತ್ತಾಗಿರುತ್ತೆ. ಮನೇಲಿ ಯಾವತ್ತೂ ತಿಂದಿಲ್ಲ, ಇಡ್ಲಿ ಜೊತೆಗೆ ತಿಂದಿಲ್ಲ, ಬೇರೆ ಜೊತೆಗೆ ತಿಂದಿದ್ದೀನಿ. ಚಪಾತಿ, ಆಮೇಲೆ ಪೂರಿ, ದೋಸೆಗೆ ತಿಂದಿದ್ದೀನಿ. ದೋಸೆಗೆ ತುಂಬಾ ಇಡ್ಲಿಗೆ ಅಂದರೆ ಅದು ಅಂದರೆ ಸಿಗಲ್ಲ ಕಣೆ ಅದು ಪಲ್ಯ. ಹಿಂಗೆ ಇಡ್ಲಿ ಹಿಂಗೆ ಹೆಚ್ಕೊಂಡು, ದೋಸೆ ಆದ್ರೆ ಹೆಚ್ಕೊಂಡು ತಿನ್ಬೋದು ಗೈಸ್. ಅಮ್ಮ ಮಾಡೋದು ಎಷ್ಟು ಗೊತ್ತಾ? ಇವಾಗ ಒಂದು 4 ವಿಷಲ್ ಹಾಕ್ತಾಳೆ ಆಗೋಗುತ್ತೆ ಅದು ಅಷ್ಟೇ. ಇಡ್ಲಿ ಮಾಡೋದೇ ಬೇಗ ಬೇಗ ಮಾಡ್ತಾ ಇರಬೇಕು, ಬೇಯಿಸ್ತಾನೆ ಇರಬೇಕು. ಎಲ್ಲ ಈಸಿನೇ. ಈಸಿನಾ? ದೋಸೆನೇ ಸ್ವಲ್ಪ ಕಷ್ಟ ಹಂಗಾರೆ, ದೋಸೆ ಕಷ್ಟ, ಬಿಡ್ತಾ ಇರಬೇಕು. ಹ್ಞೂ ಅದು ತವ ಅದೈತಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆದರೆ ಸರಿಯಾಗಿ ಬರಲ್ಲ ಅದು. ಸರಿ ಅವ್ರಿಗೆ ಬಟ್ಟೆ ಹಾಕೋಗಿ. ಇವಳು ಹೀರೋಯಿನ್ ನೋಡಲ್ಲ, ಇವಳ್ದು ಮೂಗ್ಬಟ್ಟು ಅರೆ ಅದು ಹಿಂಗದ ಅನ್ಸುತ್ತೆ, ನಂದು ರಿಂಗಲ್ಲ. ನೋಡಿ ಗೈಸ್, ನಮ್ಮ ದಿವ ಮತ್ತು ಖುಷಿಗೆ ಪಲ್ಸ್ ಪೋಲಿಯೋ ಹಾಕ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಆಟ ಆಡೋದು ಚೆನ್ನಾಗಿ ಆಡ್ತೀವಿ. ನಡೀರಿ. ನೀವಿಬ್ರು ಚಿಕ್ಕವರು, ಅದೆಲ್ಲ ಮುಟ್ಟಬಾರ್ದು, ಓಕೆನಾ? ಎಲ್ಲಿ ಮನೆ ಹೋಗ್ತಿರೋದು ನಾವು ಇವಾಗ? ಡ್ರಾಪ್ ಹಾಕ್ಸೋಕೆ. ಯಾವ ಥರ ಇರೋದು? ಫಿಶ್ ಓವರ್ ಅನ್ಸತ್ತೆ ಇದು. ನಮ್ಮ ದೇವಿಗೆ ಭಯ ಆಯ್ತಿದೆ, ಕಾಲಲ್ಲಿ ಕೊಟ್ಬಿಡ್ತೀನೋ ಅದಕ್ಕೆ ಅಂತ ತೆಗಿಸ್ತಾವನೆ ಕಾಲ. ಬನ್ನಿ ಹೋಗಿ ಅನ್ಬೇಕಂತೆ ನಮ್ಮ ಖುಷಿಗೆ. ಬಾ ಅಂತ ದಿವ ಬಾ ಅಂತ ಕರೆದ, ಅದಕ್ಕೆ ನಮ್ಮ ಖುಷಿ ಹೇಳ್ತಾ ಬನ್ನಿ ಅನ್ಬೇಕು ಅಂತ. ಇವಾಗ ನಡೀರಸ್ ಹೋಗ್ತೀಯ. ಫೈನಲಿ ಹಾಕ್ಸ್ಕೊಂಡು ಬಂದಾಯ್ತು ಗೈಸ್. ಯಾರು ಗೆಲ್ಲಿದ್ದಲ್ಲ, ಗೆದ್ದಿದ್ದು ಅನ್ಬೇಕು. ಸರಿ ನಡೀರಿ. ಯಾಕೋ? ಹ್ಞೂ ಅದೇ ಚೆನ್ನಾಗೈತೆ. ಸೂಪರ್ ಕಾಣ್ತಿದೆ, ಅದ್ರಲ್ಲೇ ಹೋಗೋಣ. ಅಲ್ಲಿ ಯಾರು ಎಣ್ಣೆನ್ ಇಲ್ಲ ಅಲ್ಲಿ ನಿಂಗೆ ನೋಡಕ್ಕೆ. ಅದೇ ಬಟ್ಟೆ ಬನ್ನಿ, ಚೆನ್ನಾಗಿ ಕಾಣದ್ ಬಿಡು. ಅದೇ ಪ್ಲೀಸ್. ಅದೇ ಚೆನ್ನಾಗಿ ಕಾಣ್ತಿದ್ಯಾ, ಸೂಪರ್ ಕಾಣ್ತಿದ್ಯಾ, ಸೂಪರ್ ಕಾಣ್ತಿದ್ಯಾ ಮಗನೇ. ಬೇಡ, ಸೂಪರ್ ಕಾಣ್ತೈತೆ ಅದು. ಎಷ್ಟು ಸಖತ್ತ ಕಾಣ್ತಾನೆ ನೋಡಿ ಗೈಸ್ ಅವನು. ಅವನು ಅದ್ರಲ್ಲೇ, ನಾನು ಯಾವ್ದೇ ಕಣಕ್ಕೂ ಹಾಕಲ್ಲ ಬಟ್ಟೆನ. ಅದೇ ಬಟ್ಟೆ, ಅದೇ ಬಟ್ಟೆಲಿ ಅದೇ ಚೆನ್ನಾಗಿ ಕಾಣ್ತೈತೆ. ಅಣ್ಣ ತಮ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ಆಗುತ್ತೆ ನೋಡು. ನಿಂದು ಅಣ್ಣಂದು ಮ್ಯಾಚಿಂಗ್. ನಿನಗೆ ತೆಗ್ದಿಕ್ಕಿರ್ತ ಬಿಡು. ಅದ ಅಮ್ಮ ಅಮ್ಮ ಬೇಕು ಅಂತ ಅಳಿಸ್ತಾವಳೆ. ಖುಷಿಗೆ ಬಿಚಾಕ ಆಗ್ತಾಳಮ್ಮ. ಬಿಚಾಕ ಇಲ್ಲ ಇಲ್ಲ, ಅದೇ ಬಟ್ಟೆ ಕರ್ಕೊಂಡು ಎಲ್ಲಿ ಬೈತಾ ಇದೀವಿ ನಾವು? ಅಲ್ಲ, ಖುಷಿನ ಬಿಟ್ಟೋಗನ ಕಂಡ್ರೆ ಸುಮ್ನೆ ಹಠ ಮಾಡ್ತಾನಲ್ಲ, ಯಾರನ್ನು ಮಾತಾಡ್ಸಲ್ಲ, ಏನಿಲ್ಲ. ಯಾಕೆ ಬದನ್ ಸುಮ್ನೆ ಹಿಂಗ್ ಸಪ್ಪು ಕೂತ್ಕೊಳಕ್ಕೆ? ಅಣ್ಣ ಮಾತಾಡ್ಸ್ತಾನೆ, ಕಲಿತಾವ್ ಇವಾಗ ಮಾತಾಡ್ಸೋದು ಎಲ್ಲಾನು. ಇಲ್ಲೇ ಬಿಟ್ಟೋಗನ, ಫೋನ್ ಕೊಟ್ಬಿಟ್ಟು ಹೋಗೋಣ. ಬಿಟ್ರೆ ಫೋನ್ ಬೇಕು ಅಂತ ಹಠ ಮಾಡ್ತಿದ್ದಾನೆ ನೀನು. ಫೋನ್ ಕೊಟ್ಬಿಟ್ಟು ಹೋಗ್ತೀನಿ. ಫೋನ್ ನೋಡ್ಕೊಂಡಿರಲಿಲ್ಲ ಪ್ಲೀಸ್ ಪ್ಲೀಸ್ ಕಣೆ. ಸುಮ್ಮನೆ ಅಳಿಸ್ಬಿಡ ಹುಡುಗನ. ನೋಡಿ ಗೈಸ್, ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ನಾವು. ನಡಿ, ಅವ್ರು ಹೋದ್ರು. ನೋಡಿ ಗೈಸ್, ಒಳ್ಳೆ ಅಲ್ಲಿ ಕಾರ್ ಒಂದು ನಿಂತ್ಕೊಂಡು ಕಾಯ್ದವನು 10 ನಿಮಿಷದಿಂದ ಅಲ್ಲಿ. ನಡೀರಿ ಕೆಳಗಡೆ, ನಡಿ ಕೆಳಗಡೆ. ನಡಿ, ನಾನು ಹಾಕ್ತೀನಿ. ನಡಿ ಮೆಡಿಕಲ್ ಹತ್ರ ಅವ್ರು. ಏನು ಖುಷಿ? ದೊಡ್ಡ ಗಾಡಿ ಯಾಕೆ ಬರುತ್ತೆ ಅಂತ ಕೇಳ್ತಾ ಇದೀಯಾ?
ಇಲ್ಲಿ ಯಾಕೆ ದೊಡ್ಡ ಗಾಡಿ ಬರುತ್ತೆ ಅಂತ ಇಲ್ಲಿ ಕುಂದುತ್ತೆ ಕಸಗಾಲಿ ನೋಡಲಿ ಬರೀ ಇದೇ ನೋಡು ನಿಂದಿವ ನೀನು ಕಸಗಾಲಿ ಅದು ಹೊರಗಡೆ ನೋಡಿಲ್ವಲ್ಲವ ಪ್ರಪಂಚ ಜಾಸ್ತಿ ಓಡಾಡ್ಸೋದಲ್ಲ ಹೊರಗಡೆ ಊರಾಯ್ತು ಅಮ್ಮನಲ್ಲಿ ಜಾಸ್ತಿ ಬರುತ್ತಲ್ಲ ನಿಮ್ಮ ಅಮ್ಮಮ್ಮ ಊರಲ್ಲಿ ಮಾತ್ರ ಜೆ.ಸಿ.ಬಿನೇ ಇರೋದು ಬೆಂಗಳೂರಲ್ಲಿ ಇಲ್ವಾ ಕಟ್ಲೆ ಅಂತ ಎದುರಿಸ್ತವನೆ ಅಂತ ನಂಗೆ ರಾಜನ ಹತ್ರಕ್ಕೆ ಬನ್ನಿ ಫೈನಲಿ ಮುಗಿಸ್ಕೊಳ್ಬೋದು ಫಂಕ್ಷನ್ ತಾತನ ಕರ್ಕೊಂಡು ಹೋಗಿದ್ದು ಕರ್ಕೊಂಬತ್ತೆ ಇಲ್ಲ ಅಂತ ಹೇಳ್ತಾ ತಾತನ ಅಲ್ಲೇ ಬಿಟ್ಟು ಬಂದಿದ್ದೀವಿ ಇವತ್ತು ತಾತನ ಅಲ್ಲೇ ಬಿಟ್ಟು ಬಂದಲ್ಲ ಖುಷಿ ಮರೆತು ಅಲ್ಲೇ ಈಗ ಕರ್ಕೊಂಬರೋದಾ ಸೊ ಈಗ ಹೋಗಿ ಮತ್ತೆ ಕರ್ಕೊಂಬರೋಣ ಇವಾಗ ನಮ್ಮ ಖುಷಿ ಮರೆತು ಬಿಟ್ಬಿಟ್ಟು ಬಂದ ಏತ್ರಲ್ಲ ಮತ್ತೆ ಬಸ್ಸಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋಣ ಸುತ್ತಾಡೋದಂದ್ರೆ ಇಷ್ಟ ಆಟ ಬೇಡ ಅಂತ ಚೆನ್ನಾಗಿಲ್ವಂತೆ ಹೋಗ್ಬೇಕಂದ್ರೆ ಕಾರಲ್ಲಿ ಇದೇನಾಗಿದೆ ಹೇಳಿದ ಕೆಲಸ ಮಾಡ್ತಾ ಇಲ್ಲ ಸೊ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್